ಭಾರತ ಈಗ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿನ ಕಡೆಗೆ ಸಾಗ್ತಾ ಇದೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಹೆಚ್ಚು ಗುರುತಿಸಿಕೊಳ್ತಾ ಇದೆ. ಅದರಲ್ಲೂ ಭಾರತ ತನ್ನ ಐತಿಹಾಸಿಕ ಸಾಧನೆಗಳ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತಲೆ ಎತ್ತಿ ನಿಲ್ತಾ ಇದೆ. ಹೀಗಾಗಿ 2021 ಇನ್ನೇನು ಮುಗೀತಾ ಬಂತು. ಈ ಸಂದರ್ಭದಲ್ಲಿ ಈ 2021 ವರ್ಷದಲ್ಲಿ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ ಸಾಧನೆ ಎಂಥದ್ದು ಅನ್ನೋದಕ್ಕೆ ಭಾರತದ ಟಾಪ್ 10 ಸಾಧನೆಗಳ ಲಿಸ್ಟ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ. ಕೊರೋನಾ ಸಂಕಷ್ಟದಿಂದ ಕೇವಲ ನಮ್ಮ ರಾಷ್ಟ್ರ ಮಾತ್ರ ಅಲ್ಲ, ಇಡೀ ವಿಶ್ವವೇ ನಲುಗಿ ಹೋಗಿತ್ತು. ಹೀಗಾಗಿ ಕೊರೋನಾ ವಿರುದ್ಧ ಹೋರಾಟ ಮಾಡೋದಕ್ಕೆ ಭಾರತದಲ್ಲಿ ನಡೆದ ಲಸಿಕಾ ಅಭಿಯಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿತು. ಅದ್ ಹೇಗಂದ್ರೆ ಭಾರತ ಅತಿ ಹೆಚ್ಚು ಏಕದಿನ ವ್ಯಾಕ್ಸಿನೇಷನ್ ದಾಖಲೆಯನ್ನ ಮುರಿದಿದೆ. ಲಸಿಕೆ ಹಾಕುವ ವಿಷಯದಲ್ಲಿ ಭಾರತ ಈ ದಾಖಲೆ ಮಾಡಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ದೇಶದಲ್ಲಿ 5 ದಿನಗಳಲ್ಲೇ 2 ಬಾರಿಗೆ 1 ಕೋಟಿಗೂ ಹೆಚ್ಚು ಜನರಿಗೆ ಕೊರೋನಾ ಲಸಿಕೆ ನೀಡಲಾಗಿದೆ ಅನ್ನೋ ಮಾಹಿತಿಯನ್ನ ಕೊಟ್ರು. ಅಂದ್ರೆ 1 ದಿನದಲ್ಲಿ 1,09,00,000 ಕೋಟಿ ಡೋಸ್ಗಳ ದಾಖಲೆ ಇದಾಗಿದೆ. ಭಾರತ ಸೆಪ್ಟೆಂಬರ್ನಲ್ಲಿ ಪಿಎಂ ನರೇಂದ್ರ ಮೋದಿ ಅವರ ಜನ್ಮದಿನವನ್ನ ಹೆಗ್ಗುರುತು ಸಂಖ್ಯೆಯ ವ್ಯಾಕ್ಸಿನೇಷನ್ಗಳೊಂದಿಗೆ ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡಿದಾಗ ಇದು ದೊಡ್ಡ ಮೈಲುಗಲ್ಲನ್ನ ತಲುಪಿತು. ಸೆಪ್ಟೆಂಬರ್ 17ರಂದು ಒಂದೇ ದಿನದಲ್ಲಿ ದಾಖಲೆಯ 2.5 ಕೋಟಿ ನಾಗರಿಕರಿಗೆ ಲಸಿಕೆ ಹಾಕುವ ಮೂಲಕ ದೇಶ ಈ ಸಾಧನೆಯನ್ನ ಯಶಸ್ವಿಯಾಗಿ ಸಾಧಿಸಿದೆ. ಇನ್ನೊಂದು ದಾಖಲೆ ಏನ್ ಗೊತ್ತಾ? ಕೊರೋನಾ ವೈರಸ್ ವಿರುದ್ಧದ ಹೋರಾಟದಲ್ಲಿ ಭಾರತ ಅಕ್ಟೋಬರ್ 21ರಂದು ಐತಿಹಾಸಿಕ ಸಾಧನೆಯನ್ನ ಮಾಡಿದೆ. 100 ಕೋಟಿ ಲಸಿಕೆ ಹಾಕಿ ಈ ಹೊಸ ಅಧ್ಯಾಯ ಸೃಷ್ಟಿ ಮಾಡಿದೆ. ಭಾರತೀಯ ವಿಜ್ಞಾನ ಉದ್ಯಮ ಮತ್ತು ಸಾಮೂಹಿಕ ಮನೋಭಾವದ ವಿಜಯಕ್ಕೆ 130 ಕೋಟಿ ಭಾರತೀಯರು ಸಾಕ್ಷಿಯಾಗ್ತಾ ಇದ್ದೀವಿ. 100 ಕೋಟಿ ಲಸಿಕೆಗಳನ್ನ ದಾಟಿದ ಭಾರತಕ್ಕೆ ಅಭಿನಂದನೆಗಳು. ನಮ್ಮ ವೈದ್ಯರು, ದಾದಿಯರು ಮತ್ತು ಈ ಸಾಧನೆ ಮಾಡೋದಕ್ಕೆ ಶ್ರಮಿಸಿದ ಎಲ್ರಿಗೂ ಧನ್ಯವಾದಗಳು ಅಂತ ಈ ಖುಷಿಯ ವಿಚಾರವನ್ನ ಟ್ವೀಟ್ ಮೂಲಕ ನರೇಂದ್ರ ಮೋದಿಯವರು ಹೇಳ್ಕೊಂಡು ಇದಕ್ಕಾಗಿ ಶ್ರಮಿಸಿದ ಎಲ್ರಿಗೂ ಅಭಿನಂದನೆಯನ್ನ ತಿಳಿಸಿದ್ರು. ಇನ್ನೊಂದು ದಾಖಲೆ ಕೊರೋನಾ ಲಸಿಕೆ ಕುರಿತಾಗೇ ಆಗಿದೆ. ದೇಶದಲ್ಲಿ ಕೊರೋನಾ ವೈರಸ್ ಸೋಂಕು ವಿರುದ್ಧ ಲಸಿಕೆ ನೀಡೋದಕ್ಕೆ ಆರಂಭ ಮಾಡಿ 9 ತಿಂಗಳಾಗಿದೆ. ದೇಶದಲ್ಲೀಗ 100 ಕೋಟಿ ಡೋಸ್ ಕೋವಿಡ್ ಲಸಿಕೆಯನ್ನೂ ನೀಡಲಾಗಿದೆ. ಈ ಮೂಲಕ ಭಾರತ 100 ಕೋಟಿ ಲಸಿಕೆ ನೀಡಿದ ಜಗತ್ತಿನ 2ನೇ ದೇಶವಾಗಿದೆ. ಈ ನಿಟ್ಟಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತಕ್ಕೆ ಅಭಿನಂದನೆ ತಿಳಿಸಿದೆ. ಈ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥ ಟೆಡ್ರೋಸ್ ಅಧನೋಮ್ ಘೆಬ್ರೆಯೆಸಸ್ ಟ್ವೀಟ್ ಮಾಡಿ ಭಾರತಕ್ಕೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಮತ್ತೊಂದು ದಾಖಲೆ ಹಾಗೂ ಸಾಧನೆ ಅಂದ್ರೆ ನಮ್ಮ ದೇಶಿ ನಿರ್ಮಿತ ಕೋವ್ಯಾಕ್ಸಿನ್ ಲಸಿಕೆಯ ತುರ್ತು ಬಳಕೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಅನುಮೋದನೆಯನ್ನ ಕೊಟ್ಟಿದ್ದು. ತಾಂತ್ರಿಕ ಸಲಹಾ ಸಮಿತಿಯ ಶಿಫಾರಸ್ಸಿನ ಅನ್ವಯ ಜಾಗತಿಕ ಸಂಸ್ಥೆ ಈ ನಿರ್ಧಾರವನ್ನ ತೆಗೆದುಕೊಳ್ತು. ನವೆಂಬರ್ 3ನೇ ತಾರೀಕು ಕೋವ್ಯಾಕ್ಸಿನ್ ಲಸಿಕೆಯ ತುರ್ತು ಬಳಕೆಗೆ ಅನುಮೋದನೆ ನೀಡೋದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ಮೌಲ್ಯಮಾಪನ ಮಾಡಲಾಯಿತು. ಕೋವ್ಯಾಕ್ಸಿನ್ ಲಸಿಕೆಯನ್ನ ತುರ್ತು ಬಳಕೆಗೆ ಅನುಮೋದಿಸೋ ಪಟ್ಟಿಗೆ ಸೇರಿಸಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆಗೆ ಶಿಫಾರಸನ್ನು ಕಳುಹಿಸಲಾಯಿತು. ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸ್ಸಿನ ಮೇರೆಗೆ ಕೋವ್ಯಾಕ್ಸಿನ್ ಲಸಿಕೆಗೆ WHO ಅನುಮೋದನೆಯನ್ನ ಕೊಟ್ಟಿದೆ. ಇದು ಭಾರತದಲ್ಲಿ ಉತ್ಪಾದಿಸೋ 2 ಕೊರೋನಾ ವೈರಸ್ ಲಸಿಕೆಗಳ ತುರ್ತು ಬಳಕೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಅನುಮೋದನೆ ಕೊಟ್ಟಿದ್ದು ಹೆಮ್ಮೆಯ ವಿಚಾರ. ಇನ್ನು ಮತ್ತೊಂದು ಸಾಧನೆ ಅಂದ್ರೆ ಪ್ರಧಾನಿ ಮೋದಿ ಅವರ ವಿಚಾರದಲ್ಲಿ ಮೋದಿ ಕ್ವಾಡ್ ಲೀಡರ್ಸ್ ಶೃಂಗಸಭೆ ಮತ್ತು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 76ನೇ ಅಧಿವೇಶನಕ್ಕಾಗಿ ಯುನೈಟೆಡ್ ಸ್ಟೇಟ್ಸ್ಗೆ ಐತಿಹಾಸಿಕವಾಗಿ 3 ದಿನಗಳ ಭೇಟಿಯನ್ನ ಕೊಟ್ಟರು. ಅಧಿವೇಶನಗಳಿಗೆ ಮುಂಚಿತವಾಗಿ ಅವರ ಮೊದಲ ವೈಯಕ್ತಿಕ ದ್ವಿಪಕ್ಷೀಯ ಸಭೆಗಾಗಿ ಅವರನ್ನ ಯುಎಸ್ ಅಧ್ಯಕ್ಷ ಜೋ ಬಿಡನ್ ಅವರು ಶ್ವೇತಭವನದಲ್ಲಿ ಆಯೋಜನೆ ಮಾಡಿದ್ರು. ಬಿಡನ್ ಅಧಿಕಾರ ವಹಿಸಿಕೊಂಡ ನಂತರ ಪ್ರಧಾನಿ ಮೋದಿಯವರ ಚೊಚ್ಚಲ ದ್ವಿಪಕ್ಷೀಯ ಭೇಟಿಯನ್ನ ಯುಎಸ್ ಶಾಸಕರು ಉಭಯ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನ ಬಲಪಡಿಸುವ ನಿರ್ಣಾಯಕ ಕ್ಷಣ ಅಂತ ಬಣ್ಣಿಸಿದ್ರು. ಕೋವಿಡ್-19 ಸಾಂಕ್ರಾಮಿಕ ರೋಗ ಹರಡಿದ ನಂತರ UNGAನಲ್ಲಿ ಪ್ರಧಾನಿ ಮೋದಿಯವರು ಮಾಡಿದ ಮೊದಲ ವೈಯಕ್ತಿಕ ಭಾಷಣ ಇದಾಗಿತ್ತು. ಅವರು ಸ್ವೀಕರಿಸಿದ ರೋಚಕ ಸ್ವಾಗತ 1.3 ಶತಕೋಟಿ ಭಾರತೀಯರ ಎದೆಯನ್ನ ಹೆಮ್ಮೆಯಿಂದ ಹಿಗ್ಗುವಂತೆ ಮಾಡಿತು. ಇನ್ನು ಇಡೀ ಭಾರತೀಯರು ಹೆಮ್ಮೆ ಪಟ್ಟಂತ ವಿಚಾರ ಟೋಕಿಯೋ ಒಲಿಂಪಿಕ್ಸ್ ಜಾವೆಲಿನ್ ಥ್ರೋ ವಿಭಾಗದಲ್ಲಿ ಭಾರತದ ನೀರಜ್ ಚೋಪ್ರಾ ಚಿನ್ನದ ಪದಕವನ್ನ ಮುಡಿಗೇರಿಸಿಕೊಂಡಿದ್ದು. ಆ ಮೂಲಕ 100 ವರ್ಷಗಳ ಬಳಿಕ ಒಲಿಂಪಿಕ್ಸ್ ಕ್ರೀಡಾಕೂಟದ ಟ್ರ್ಯಾಕ್ ಹಾಗೂ ಫೀಲ್ಡ್ ವಿಭಾಗದಲ್ಲಿ ಈ ಸಾಧನೆ ಮಾಡಿದ ಭಾರತದ ಮೊದಲ ಅಥ್ಲೀಟ್ ಅನ್ನೋ ಖ್ಯಾತಿಗೂ ಭಾಜನರಾದ್ರು.
ಮತ್ತೊಂದು ಹೆಮ್ಮೆಯ ವಿಚಾರ, ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಒಟ್ಟು 19 ಪದಕಗಳನ್ನು ಗೆಲ್ಲೋ ಮೂಲಕ ಭಾರತ ಐತಿಹಾಸಿಕ ಸಾಧನೆ ಮಾಡಿತು. 5 ಚಿನ್ನ, 8 ಬೆಳ್ಳಿ ಹಾಗೂ 6 ಕಂಚಿನ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 24ನೇ ಸ್ಥಾನವನ್ನ ಪಡೆದುಕೊಳ್ತು. ಭಾರತ ಈ ಸಲ 9 ಕ್ರೀಡಾ ವಿಭಾಗಗಳಿಗೆ ಒಟ್ಟು 54 ಪ್ಯಾರಾಥ್ಲೆಟಿಕ್ಗಳನ್ನ ಟೋಕಿಯೋ ಪ್ಯಾರಾಲಿಂಪಿಕ್ಸ್ಗೆ ಕಳುಹಿಸಿಕೊಟ್ಟಿತ್ತು. ಇದರಲ್ಲಿ 17 ಮಂದಿ ಅಥ್ಲೀಟ್ಗಳು ಪದಕಗಳೊಂದಿಗೆ ಭಾರತಕ್ಕೆ ಬಂದ್ರು. ಪ್ಯಾರಾಶೂಟರ್ ಅವನಿ ಲೆಖಾರ ಅವರು ಚಿನ್ನ ಮತ್ತು ಕಂಚಿನ ಪದಕಗಳನ್ನ ಮುಡಿಗೇರಿಸಿಕೊಂಡ್ರೆ, ಸಿಂಗ್ರಾಜ್ ಅದಾನ ಅವರು ಶೂಟಿಂಗ್ನಲ್ಲಿ ಬೆಳ್ಳಿ ಹಾಗೂ ಕಂಚಿನ ಪದಕಗಳ ಸಾಧನೆಯನ್ನ ಮಾಡಿದ್ರು. ಇನ್ನು ಮತ್ತೊಂದು ಭಾರತದ ಐತಿಹಾಸಿಕ ಸಾಧನೆ ಅಂದ್ರೆ ಭಾರತೀಯರ ಹಾಕಿ ಪುರುಷರ ತಂಡ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚು ಗೆದ್ದಿದ್ದು. ಎಸ್, ಭಾರತದ ಸಾಂಪ್ರದಾಯಿಕ ಕ್ರೀಡೆ ಹಾಕಿಯಲ್ಲಿ ಕಂಚಿನ ಪದಕಕ್ಕಾಗಿ ನಡೆದ ಪಂದ್ಯದಲ್ಲಿ ಭಾರತೀಯ ಪುರುಷರು 5-4ರಿಂದ ಜರ್ಮನಿ ತಂಡವನ್ನ ಸೋಲಿಸಿದ್ರು. ಇದರೊಂದಿಗೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ 5ನೇ ಪದಕ ಸಿಕ್ತು. ಅಷ್ಟೇ ಅಲ್ಲ, ಸುಮಾರು 41 ವರ್ಷಗಳ ಬಳಿಕ ಭಾರತೀಯ ಹಾಕಿ ತಂಡಕ್ಕೆ ಒಲಿಂಪಿಕ್ಸ್ನಲ್ಲಿ ಲಭಿಸ್ತಾ ಇರೋ ಮೊದಲನೇ ಕಂಚಿನ ಪದಕ ಕೂಡ ಇದಾಗಿತ್ತು. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಸೆಮಿಫೈನಲ್ಗೆ ಪ್ರವೇಶ ಪಡಿತಾನೆ ಅಸಲಿಗೆ ಭಾರತದ ಹೆಸರಿನಲ್ಲಿ ದಾಖಲೆ ನಿರ್ಮಾಣವಾಗಿತ್ತು. ಯಾಕಂದ್ರೆ ಭಾರತೀಯ ಹಾಕಿ ಪುರುಷರು ಬರೋಬ್ಬರಿ 41 ವರ್ಷಗಳಾದ್ಮೇಲೆ ಇದೇ ಫಸ್ಟ್ ಟೈಮ್ ಒಲಿಂಪಿಕ್ಸ್ನಲ್ಲಿ ಸೆಮಿಫೈನಲ್ಗೆ ಎಂಟ್ರಿಯನ್ನ ಕೊಟ್ಟಿದ್ರು. 1980ರ ಒಲಿಂಪಿಕ್ಸ್ನಲ್ಲಿ ಬಂಗಾರ ಗೆದ್ದ ನಂತರ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಪದಕ ಲಭಿಸಿದ್ದು. ಹೀಗಾಗಿ 41 ವರ್ಷಗಳ ಇತಿಹಾಸ ಮರುಕಳಿಸಿದ ಬೆನ್ನಲ್ಲೇ ಭಾರತೀಯರೆಲ್ಲರೂ ಕೂಡ ಹೆಮ್ಮೆಯಿಂದ ಬೀಗುವಂತಾಯ್ತು. ಇನ್ನು ಸೋಷಿಯಲ್ ಮೀಡಿಯಾಗಳ ವಿಚಾರಕ್ಕೆ ಬರೋದಾದ್ರೆ ಭಾರತೀಯರ ಸಾಧನೆ ಅಷ್ಟಿಷ್ಟಲ್ಲ. ಅದರಲ್ಲೂ ಪ್ರಮುಖವಾಗಿ ಟ್ವಿಟರ್ಗೆ ಈ ಸಲ ಬಾಸ್ ಆಗಿರೋದು ಯಾರು ಗೊತ್ತಾ? ನಮ್ಮ ಭಾರತೀಯ. ಎಸ್, ಭಾರತೀಯ ಮೂಲದವರು ಟ್ವಿಟರ್ನ ನೂತನ ಸಿಇಒ ಆಗಿ ನೇಮಕಗೊಂಡಿರೋದು. ನೂತನ ಸಿಇಒ ಆಗಿ ಭಾರತೀಯ ಮೂಲದ ಪರಾಗ್ ಅಗರ್ವಾಲ್ ಆಯ್ಕೆಯಾದರು. ಮುಂಬೈನ ಐಐಟಿಯಲ್ಲಿ ವ್ಯಾಸಂಗ ಮಾಡಿದ್ದ ಪರಾಗ್ ಪ್ರಸ್ತುತ ಟ್ವಿಟರ್ನ ಮುಖ್ಯ ತಂತ್ರಜ್ಞಾನ ಅಧಿಕಾರಿಯಾಗಿದ್ದಾರೆ. ಈ ವಿಚಾರ ಭಾರತೀಯರಲ್ಲಿ ಅತಿ ಹೆಚ್ಚು ಸಂತಸಕ್ಕೆ ಕಾರಣವಾಗಿದೆ. ಸೋಷಿಯಲ್ ಮೀಡಿಯಾದ ದೈತ್ಯ ಅಂತಾನೆ ಕರೆಸಿಕೊಳ್ಳೋ ಟ್ವಿಟರ್ಗೆ ನಮ್ಮ ಭಾರತೀಯ ಮೂಲದವರು ಸಿಇಒ ಆಗಿರೋದು ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡೋ ವಿಚಾರ ಅಂತ ನೆಟ್ಟಿಗರು ಹೇಳ್ತಿದ್ದಾರೆ. ಇನ್ನು ಫ್ರೆಂಚ್ ಫ್ಯಾಷನ್ ಹೌಸ್ ಚಾನೆಲ್ನ ನೂತನ ಸಿಇಒ ಆಗಿ ಭಾರತ ಮೂಲದ ಲೀನಾ ನಾಯರ್ ಅವರನ್ನ ನೇಮಕ ಮಾಡಲಾಗಿದೆ. 2022ರ ಜನವರಿ ತಿಂಗಳಲ್ಲಿ ಲೀನಾ ಚಾನೆಲ್ ಸಂಸ್ಥೆಯ ಮುಖ್ಯಸ್ಥರಾಗಿ ಅಧಿಕಾರವನ್ನ ಸ್ವೀಕರಿಸ್ತಾ ಇದ್ದಾರೆ. ಲೀನಾ ನಾಯರ್ ಇದಕ್ಕೂ ಮುಂಚೆ ಯೂನಿಲಿವರ್ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ರು. ಕಳೆದ 30 ವರ್ಷಗಳಿಂದ ಲೀನಾ ನಾಯರ್ ಯೂನಿಲಿವರ್ನಲ್ಲಿ ಕೆಲಸ ಮಾಡ್ತಾ ಇದ್ದು, 2022ರಲ್ಲಿ ಲೀನಾ ಫ್ರಾನ್ಸ್ ಫ್ಯಾಷನ್ ಸಂಸ್ಥೆಯಾದ ಚಾನೆಲ್ ಸಿಇಒ ಆಗಿ ಅಧಿಕಾರವನ್ನ ಸ್ವೀಕರಿಸಲಿದ್ದಾರೆ. ಲೀನಾ ನಾಯರ್ ಕೊಲ್ಲಾಪುರ ಮೂಲದವರು, ಈಗ ಬ್ರಿಟಿಷ್ ಪ್ರಜೆಯಾಗಿದ್ದಾರೆ. ಅಮೆರಿಕದ ಉದ್ಯಮಿ ಮೌರಿಸ್ ಚಿಕ್ವೆಟ್ 9 ವರ್ಷಗಳ ಕಾಲ ಚಾನೆಲ್ನ ಸಿಇಒ ಆಗಿದ್ರು. ಅವರ ಸ್ಥಾನಕ್ಕೆ ಲೀನಾ ನಾಯರ್ ಇದೀಗ ನೇಮಕಗೊಂಡಿದ್ದಾರೆ. ಇನ್ನು ಇಡೀ ಭಾರತೀಯರು ಗರ್ವದಿಂದ ಹೆಮ್ಮೆ ಪಡುವಂತಹ ವಿಚಾರ ಅಂದ್ರೆ ಮಿಸ್ ಯೂನಿವರ್ಸ್ ಪಟ್ಟ ಭಾರತಕ್ಕೆ ಸಿಕ್ಕಿದ್ದು. 21 ವರ್ಷಗಳಾದ್ಮೇಲೆ ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನ ಭಾರತಕ್ಕೆ ತಂದುಕೊಟ್ಟಿದ್ದಾರೆ. ಗ್ಲಾಮರ್ ಕ್ಷೇತ್ರದಲ್ಲಿ ಭಾರತದ ಹರ್ನಾಸ್ ಸಂಧು ಅವರು ಡಿಸೆಂಬರ್ನಲ್ಲಿ ನಡೆದ 70ನೇ ಆವೃತ್ತಿಯ ಸೌಂದರ್ಯ ಸ್ಪರ್ಧೆಯಲ್ಲಿ ವಿಶ್ವ ಸುಂದರಿ ಪ್ರಶಸ್ತಿಯನ್ನ ಪಡೆಯುವ ಮೂಲಕ ದೇಶಕ್ಕೆ ಹೆಮ್ಮೆ ತಂದ್ರು. 2000 ಇಸವಿಯಲ್ಲಿ ಲಾರಾ ದತ್ತ ಗೆದ್ದ 21 ವರ್ಷಗಳ ನಂತರ ಹರ್ನಾಜ್ ಅವರು ಈ ಪ್ರತಿಷ್ಠಿತ ಗೌರವವನ್ನ ಭಾರತಕ್ಕೆ ತಂದಿದ್ದಾರೆ. ಸಂಧು ಅವರು ಮೆಕ್ಸಿಕೋದ ಕೆಂಪು ಸಮುದ್ರದ ಬಂದರಿನ ಐಲಾಟ್ನಲ್ಲಿ ನಡೆದ ಮಿಸ್ ಯೂನಿವರ್ಸ್ 2021 ಸಮಾರಂಭದಲ್ಲಿ ಮಿಸ್ ಯೂನಿವರ್ಸ್ ಕಿರೀಟವನ್ನ ಪಡೆದ್ರು. ಮಿಸ್ ಯೂನಿವರ್ಸ್ ಹೊರತುಪಡಿಸಿ 2019ರಲ್ಲಿ ಫೆಮಿನಾ ಮಿಸ್ ಇಂಡಿಯಾ ಪಂಜಾಬ್ ಮತ್ತು ಫೆಮಿನಾ ಮಿಸ್ ಇಂಡಿಯಾ 2019 ಸೇರಿದ ಹಾಗೆ ಅನೇಕ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ. ಇದೀಗ 21 ವರ್ಷಗಳಾದ್ಮೇಲೆ ಭಾರತಕ್ಕೆ ಮಿಸ್ ಯೂನಿವರ್ಸ್ ಪಟ್ಟ ಸಿಕ್ಕಿರೋದು ಭಾರತೀಯರಿಗೆ ಸಂತಸದ ವಿಚಾರ. ಇದರ ಜೊತೆಗೆ ಪ್ರತಿಯೊಬ್ಬ ಭಾರತೀಯನೂ ಬಹಳ ಖುಷಿಯಿಂದ ಹೆಮ್ಮೆ ಪಡುವಂತಹ ವಿಚಾರ ಅಂದ್ರೆ ಪಶ್ಚಿಮ ಬಂಗಾಳದ ಪ್ರಸಿದ್ಧ ದುರ್ಗಾ ಉತ್ಸವಕ್ಕೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಾನಮಾನ ನೀಡಿರೋದಾಗಿ ಘೋಷಣೆ ಮಾಡಿದ್ದು. ಇದರೊಂದಿಗೆ ಭಾರತದ 14 ಆಚರಣೆಗಳಿಗೆ ಯುನೆಸ್ಕೋದ ಅಮೂರ್ತ ಪರಂಪರೆಗಳ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಂತಾಗಿದೆ. ಈ ನಿರ್ಧಾರವನ್ನ ಸ್ವಾಗತ ಮಾಡಿರೋ ಪ್ರಧಾನಿ ನರೇಂದ್ರ ಮೋದಿ ಇದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ಹಾಗೂ ಸಂತೋಷದ ವಿಷಯ ಅಂತ ಹೇಳಿದ್ದಾರೆ. ಹಾಗೆ ಕೋಲ್ಕತ್ತಾದ ದುರ್ಗಾ ಪೂಜೆಯು ನಮ್ಮ ಆಚರಣೆ ಹಾಗೂ ಆದರ್ಶಗಳನ್ನ ಎತ್ತಿ ಹಿಡಿಯುತ್ತೆ. ಈ ದುರ್ಗಾ ಪೂಜೆಯ ಅನುಭವವನ್ನ ಪ್ರತಿಯೊಬ್ಬರೂ ಪಡೆಯಲೇಬೇಕು ಅಂತ ಹೇಳಿದ್ರು. ಇಷ್ಟೆಲ್ಲ ವಿಚಾರಗಳು ಭಾರತೀಯರಾದ ನಮಗೆ ಸಂತಸ ಹಾಗೂ ಹೆಮ್ಮೆ ಪಡುವಂತಹ ವಿಚಾರಗಳು.